ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಒಬ್ಬರ್ತೀವಿ ಸ್ನೇಹಿತರೆ. ನಮ್ಮ ವ್ಯೂವರ್ಸ್ ಒಬ್ಬರು ಒಂದು ಕಮೆಂಟ್ ಮಾಡಿದ್ರು, ಏನಂತ ಹೇಳಿದರೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಸರ್, ತಿಳಿಸ್ಕೊಡಿ ಅಂತ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಒಂದು ವಿವಾಹವನ್ನು ನೋಂದಣಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಒಂದು ವಿವಾಹವನ್ನು ಹಿಂದೂ ವಿವಾಹ ಕಾಯ್ದೆ 1955 ಪ್ರಕಾರವಾಗಿ ಒಂದು ವಿವಾಹ ಆಗಿರಬೇಕು ಸ್ನೇಹಿತರೆ. ವಿವಾಹ ಆಗಿರಬೇಕು. ನಂತರದಲ್ಲಿ ಹಿಂದೂ ವಿವಾಹ ನೋಂದಣಿ ಕಾಯ್ದೆ 2005 ಪ್ರಕಾರವಾಗಿ ಒಂದು ವಿವಾಹವನ್ನು ನೋಂದಣಿಯನ್ನು ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಎಲ್ಲರೂ ಸಹ ಕಡ್ಡಾಯವಾಗಿ ವಿವಾಹ ನೋಂದಣಿಯನ್ನು ಮಾಡಿಸ್ಕೋಬೇಕು. ಆದರೆ ಕೆಲವರು ಮಾಡಿಸ್ಕೋತಾ ಇದ್ದಾರೆ, ಕೆಲವರು ಮಾಡಿಸ್ಕೋತಿಲ್ಲ. ಆದರೆ ವಿವಾಹ ನೋಂದಣಿ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ಬೋದು ಸ್ನೇಹಿತರೆ. ಒಂದು ವಿವಾಹವನ್ನು ನೋಂದಣಿಯನ್ನು ಮಾಡಿಸ್ಬೇಕಾದ್ರೆ ಏನೆಲ್ಲ ಒಂದು ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದರೆ ಸ್ನೇಹಿತರೆ, ಮೊದಲು ಅವರ ಅರ್ಹತೆ ನೋಡೋದಾದರೆ ಹೆಣ್ಣಿಗೆ 18 ವರ್ಷ ತುಂಬಿರಬೇಕು ಮತ್ತು ಗಂಡಿಗೆ 21 ವರ್ಷ ತುಂಬಿರಬೇಕು ಮತ್ತು ಇಬ್ಬರು ಮುಕ್ತ ಮನಸ್ಸಿನಿಂದ ವಿವಾಹ ಆಗಿದ್ದೀನಿ ಅಂತೇಳಿ ಒಪ್ಕೊಂಡಿರ್ಬೇಕು ಸ್ನೇಹಿತರೆ. ವಿವಾಹ ಆಗೋಕ್ಕೂ ಒಪ್ಪಿಗೆ ಇದೆ ಅಂತೇಳಿ ಆಗಿರ್ಬೇಕು ಸ್ನೇಹಿತರೆ. ಮತ್ತು ಸಂಬಂಧದ ಅಡಿಯಲ್ಲಿ ಅನುಮತಿಯನ್ನು ಹೊಂದಿರಬೇಕು. ಯಾಕಂತ ಹೇಳಿದ್ರೆ ಒಂದು ಪ್ರಾಹಿಬಿಟ್ ಏನಿರುತ್ತೆ, ಏನು ಇಂಥ ಸಂದರ್ಭದಲ್ಲಿ ಇಂಥ ಸಂಬಂಧಿಕರು ಮದುವೆ ಆಗಂಗಿಲ್ಲ ಅಂತ ಹೇಳಿ. ಹಿಂದೂ ವಿವಾಹ ಕಾಯ್ದೆ ಅನುಗುಣವಾಗಿ ಒಂದು ಅಕ್ಕ ತಮ್ಮ ಆಗಿರ್ಬೋದು ಮತ್ತು ಅತ್ತೆ ಅಳಿಯ ಆಗಿರ್ಬೋದು ಅಥವಾ ಇನ್ನಿತರ ಸಂದರ್ಭದಲ್ಲಿ ಒಂದು ವಿವಾಹವನ್ನು ಆಗೋಕ್ಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಉರಿತಾಗೋದಿಲ್ಲ. ಹಾಗಾಗಿ ಆ ಸಂಬಂಧವನ್ನು ಒಪ್ಪಿಕೊಂಡು ಆಗಂತಹ ವಿವಾಹ ಆಗಿರಬೇಕು ಸ್ನೇಹಿತರೆ. ಮತ್ತು ಏನು ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ಒಂದು ಐ ಡಿ ಪ್ರೂಫ್ ಬೇಕಾಗುತ್ತೆ. ಐ ಡಿ ಪ್ರೂಫ್ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ಐ ಡಿ ಆಗಿರ್ಬೋದು ಸ್ನೇಹಿತರೆ. ಮತ್ತು ಏಜ್ ಪ್ರೂಫ್ಗೆ ನೀವು ಒಂದು ಬರ್ತ್ ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ. ಒಂದು ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ SLC ಮಾರ್ಕ್ಸ್ ಕಾರ್ಡನ್ನು ಕೊಡಬೇಕಾಗತ್ತೆ, ಅಥವಾ ಅದು ಇಲ್ಲ ಅಂತ ಹೇಳಿದ್ರೆ ಪಾಸ್ಪೋರ್ಟನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ಇದಿಷ್ಟು ಒಂದು ಡೇಟ್ ಆಫ್ ಬರ್ತ್ನ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಇರೋ ಡಾಕ್ಯುಮೆಂಟ್ಸು. ಯಾಕಂತ ಹೇಳಿದ್ರೆ ಹುಡುಗಿಗೆ 18 ವರ್ಷ ತುಂಬಿರಲೇಬೇಕು, ಹುಡುಗಂಗೆ 21 ವರ್ಷ ತುಂಬಿರಲೇಬೇಕು ಸ್ನೇಹಿತರೆ. ಆದ್ದರಿಂದಾಗಿ ಏಜ್ ಪ್ರೂಫ್ಗೆ ನೀವು ಡಾಕ್ಯುಮೆಂಟ್ನ ಮ್ಯಾಂಡೇಟಿಯಾಗಿ ಕೊಡಲೇಬೇಕಾಗತ್ತೆ. ಮತ್ತು ಅಡ್ರೆಸ್ ಪ್ರೂಫ್ಗೆ ಬೇಕು ಅಂತ ಹೇಳಿದ್ರೆ ಒಂದು ಗ್ಯಾಸ್ ಬಿಲ್ ಕೊಡಬೇಕಾಗತ್ತೆ, ಅಥವಾ ಬ್ಯಾಂಕ್ ಪಾಸ್ಬುಕ್ ಕೊಡಬೇಕಾಗತ್ತೆ, ಅಥವಾ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಇದಿಷ್ಟು ಏನು ಡಾಕ್ಯುಮೆಂಟ್ ಇದೆ, ಇಷ್ಟು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ನೀವು ಸಬ್ಮಿಟ್ ಮಾಡಲೇಬೇಕು. ಇದ್ರ ಜೊತೆಗೆ 4 ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕು. ಇಬ್ಬರದು ಗಂಡು ಹೆಣ್ಣು ಇಬ್ಬರದು ಪಾಸ್ಪೋರ್ಟ್ ಸೈಜ್ 4 ಫೋಟೋ ಕೊಡಬೇಕು. ಮತ್ತು ಇನ್ ಕೇಸ್ ಆಲ್ರೆಡಿ ಮದುವೆ ಆಗಿ ಬರೀ ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಿಸ್ಕೋತಾ ಇದೆ ಅಂತ ಹೇಳಿದ್ರೆ ಮದುವೆ ಆಗಿರೋ ಸಂಬಂಧಪಟ್ಟಂತೆ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ. ಮತ್ತು ಕನಿಷ್ಠ 3 ಸಾಕ್ಷಿಗಳ ಅವಶ್ಯಕತೆ ಇರುತ್ತೆ ಸ್ನೇಹಿತರೆ. ಒಂದು ವಿವಾಹವನ್ನು ನೋಂದಣಿ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ 3 ಸಾಕ್ಷಿಗಳ ಅವಶ್ಯಕತೆ ಮ್ಯಾಂಡೇಟರಿ ಇರುತ್ತೆ. ಯಾರು ಸಾಕ್ಷಿಯಾಗಿ ಬರ್ತಾ ಇದ್ದಾರೋ ಅವರು ಸಹ ಅವರ ಐ ಡಿ ಪ್ರೂಫನ್ನು ಕ್ಯಾರಿ ಮಾಡಬೇಕಾಗತ್ತೆ. ಏನೋ ಒಂದು ಅಡ್ರೆಸ್ ಪ್ರೂಫ್ಗೆ ಒಂದು ಆಧಾರ್ ಕಾರ್ಡ್ ಇರ್ಬೋದು, ಐ ಡಿ ಪ್ರೂಫ್ಗೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಸ್ನೇಹಿತರೆ. ಆದಷ್ಟು ಕ್ಯಾರಿ ಮಾಡಬೇಕಾಗತ್ತೆ. ಕ್ಯಾರಿ ಮಾಡಿದ ನಂತರದಲ್ಲಿ ನೀವು ಒಂದು ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ. ಏನಂತ ಫಾರಮ್ ನಂಬರ್ ಎ ಅಂತ ಹೇಳ್ಬೋದು, ಅಥವಾ ಫಾರಮ್ ನಂಬರ್ 1 ಅಂತ ಇರ್ಬೋದು. ಆ ಫಾರಮ್ನ ಫಿಲ್ ಮಾಡಿ ನಂತರದಲ್ಲಿ ನಾನು ಹಿಂದೆ ಹೇಳಿದಂತಹ ಎಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ ನಂತರದಲ್ಲಿ ನಿಮ್ಮ ವಿವಾಹ ನೋಂದಣಿ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ವಿವಾಹ ನೋಂದಣಿ ಮಾಡಬೇಕು ಅಂತೇಳಿದ್ರೆ ನಿಮ್ಮ ಹತ್ತಿರದ ಸಬ್ ರಿಜಿಸ್ಟ್ರ್ ಆಫೀಸ್, ಎಲ್ಲಿ ನಿಮ್ಮ ಮದುವೆ ಎಲ್ಲಾಗಿತ್ತು ಅಲ್ಲಿ ಕೊಡ್ಬೋದು, ಅಥವಾ ನಿಮ್ಮ ಆಧಾರ್ ಕಾರ್ಡು ಗಂಡು ಎಲ್ಲಿರ್ತಾನೆ ಅಲ್ಲಿ ಕೊಡ್ಬೋದು, ಅಥವಾ ಹೆಣ್ಣಿನ ಆಧಾರ್ ಕಾರ್ಡ್ ಅಡ್ರೆಸ್ ಎಲ್ಲಿರುತ್ತೆ ಅಲ್ಲಿ ಕೊಡ್ಬೋದು ಸ್ನೇಹಿತರೆ. ಈ 3 ಸ್ಥಳದಲ್ಲೂ ಸಹ ನೀವು ವಿವಾಹ ನೋಂದಣಿಯನ್ನು ಮಾಡಿಸ್ಬೋದು. ನಿಮ್ಮ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿದ್ಮೇಲೆ ಎಲ್ಲ ಸರಿ ಇದೆ, ಡಾಕ್ಯುಮೆಂಟು ಪರವಾಗಿಲ್ಲ, ಐ ಡಿ ಕಾರ್ಡ್ ಎಲ್ಲ ಕರೆಕ್ಟ್ ಇದೆ, ಏಜ್ ತುಂಬಿದೆ ಇವ್ರು ವಿವಾಹ ನೋಂದಣಿ ಮಾಡ್ಬೋದು ಅಂತ ಹೇಳಿದ್ರೆ, ಸಾಕ್ಷಿಗಳು 3 ಜನ ಇದ್ದಾರೆ, ಅವ್ರ ಡಾಕ್ಯುಮೆಂಟು ಕೊಟ್ಟಿದ್ದಾರೆ ಅಂತೇಳಿ ಸಬ್ ರಿಜಿಸ್ಟ್ರ್ ಒಪ್ಪಿದಂಥ ಸಂದರ್ಭದಲ್ಲಿ ನಿಮ್ಮ ವಿವಾಹ ನೋಂದಣಿ ಕಾರ್ಯ ಆರಂಭ ಆಗುತ್ತೆ. ಕೆಲವೊಂದು ಕಡೆ ಏನು ಒಂದು ರಿಜಿಸ್ಟ್ರೇಷನ್ ಆಗುತ್ತೆ, ವಿವಾಹ ನೋಂದಣಿ ಆಗುತ್ತೆ, ಅಲ್ಲೇ ಸ್ಪಾಟಲ್ಲೇ ನಿಮಗೆ ಒಂದು ಮ್ಯಾರೇಜ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿಬಿಡ್ತಾರೆ. ಕೆಲವೊಂದು ಕಡೆ ಒಂದು ವಾರದಿಂದ 15 ದಿನಗಳ ಟೈಮ್ ತಗೋತಾರೆ. ಅಷ್ಟರೊಳಗಡೆ ನಿಮಗೆ ಮ್ಯಾರೇಜ್ ಸರ್ಟಿಫಿಕೇಟ್ ನಿಮಗೆ ಇಶ್ಯೂ ಆಗುತ್ತೆ ಸ್ನೇಹಿತರೆ. ಇದಿಷ್ಟು ಒಂದು ವಿವಾಹ ನೋಂದಣಿಯನ್ನು ಯಾವ ರೀತಿಯಾಗಿ ಮಾಡಿಸೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ಥ್ಯಾಂಕ್ ಯು.